ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ನಾನು ಇವತ್ತು ಸೂಪರಾಗಿ ರೆಡಿಯಾಗಿದ್ದೀನಿ ಟು ಗೋ ಆ್ಯಂಡ್ ವಿಸಿಟ್ ಜೈ ಮಹಲ್ ಪ್ಯಾಲೇಸ್ ಹೋಟೆಲ್. ಸೊ ಎಸ್, ನಂದಿದುರ್ಗ ರೋಡ್ ಹತ್ರ ಇರುವಂಥ ಜೈ ಮಹಲ್ ಪ್ಯಾಲೇಸ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಏನಪ್ಪ ಅಂದರೆ ಸ್ಪೆಷಲ್ಲು ಕಾರಿಗರಿ ಬಜಾರ್ ನಡೀತದೆ. ಸೊ ಎಲ್ಲ ಆರ್ಟಿಸನ್ಸ್ ಏನು ಒಂದು ಇದ್ದಾರೆ ಆಲ್ ಓವರ್ ಇಂಡಿಯಾ, ಸೊ ಅವರ ಮೇಳ ನಡೀತಾ ಇದೆ. ಸೊ ಇಟ್ಸ್ ಕಾಲ್ಡ್ ಕಾರಿಗರ್ ಬಜಾರ್. ಸೊ ಇಲ್ಲಿಗೆ ಆಲ್ಮೋಸ್ಟ್ 17th 25th ತನಕ 26th ತನಕ ಇತ್ತು ಇದು. ಸೊ ವಿ ಕುಡಂಟ್ ಕಮ್, ಯಾಕಂದರೆ ಮಗಳಿಗೆ ಎಕ್ಸಾಮ್ ನಡೀತಾ ಇತ್ತು. ಸೊ ವಿ ಥಾಟ್ ಓಕೆ 26th ಹೆಂಗಿದ್ರು ರಿಪಬ್ಲಿಕ್ ಡೇ ಅವತ್ತು ಬರೋಣ ಅಂತ. ಬಟ್ ಲಾಸ್ಟ್ ಡೇ ಆಗಿತ್ತು ಇವತ್ತು. ಸೊ ಎಸ್, ದಿಸ್ ಇಸ್ ದ ಪ್ರಿಮಿಸಸ್. ಎಂಟರ್ ಆಗ್ತಿದ್ದಂಗೆ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇದೆ ಬೇಕಾದಷ್ಟು. ಸೊ ಹಂಗಾಗಿ ನಾವು ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಈಗ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ದ ಪ್ಯಾಲೇಸ್. ಸೊ ಜೈ ಮಹಲ್ ಪ್ಯಾಲೇಸ್ಗೆ ನಾನು ಇದೇ ಫಸ್ಟ್ ಬಂದಿರೋದು. ಆ್ಯಂಡ್ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಸೊ ಸಕ್ಕತ್ತಾಗಿ ಇದೆ, ದೂರದಲ್ಲಿ ಕಾಣಿಸ್ತಿರೋದೆ. ಸೊ ಇಲ್ಲಿ ನೀವು ಬೇಕಂದರೆ ಟಿಕೆಟ್ ತೊಗೋಬೋದು. 200 rupees ಈಚ್. ಸೊ 200 rupees ಕೊಟ್ಬಿಟ್ಟು ನಾವಿಬ್ಬರು ಎಂಟ್ರಿಗೆ ತೊಗೊಂಡ್ವಿ. ಸೊ ಇಲ್ಲಿ ತೊಗೊಂಡಿಲ್ಲ ಅಂದರೆ ಮುಂದೆ ಕೌಂಟರ್ ಇರುತ್ತೆ, ಅಲ್ಲಿ ತೊಗೋಬಹುದು. ಬಟ್ ಅಲ್ಲಿ ರಶ್ ಇರುತ್ತೆ ಅಂತ ನಾವಿಲ್ಲೇ ತೊಗೊಂಡ್ವಿ. ಸೊ ಅಲ್ಲಿಂದ ನಾವು ಈಗ ಬಂದಿದ್ದು ಜೈ ಮಹಲ್ ಪ್ಯಾಲೇಸ್ ನೋಡೋಣ ಅಂತ ಹೇಳಿ. ಆಮೇಲೆ ಕತ್ಲಾಗಿಬಿಡುತ್ತೆ ಅಂತ ಅಂದ್ಕೊಂಡು ಹೀಗೆ ಬಂದ್ವಿ. ಬಟ್ ಸ್ಯಾಡ್ಲಿ ಜೈ ಮಹಲ್ ಪ್ಯಾಲೇಸ್ ಒಳಗಡೆ ಬಿಡೋದಿಲ್ಲ. ಯಾಕೆ ಅಂದರೆ ನೀವು ಅದನ್ನು ಒಳಗಡೆಯಿಂದ ನೋಡಬೇಕು ಅಂದರೆ ಅಲ್ಲಿ ಸ್ಟೇ ಮಾಡಬೇಕು. ಸೊ ಸ್ಟೇ ಮಾಡೋದಲ್ಲೇ ಜೈ ಮಹಲ್ ಪ್ಯಾಲೇಸ್ ಒಳಗಡೆ ಬಿಡೋದಿಲ್ಲ. ಬಟ್ ಪ್ರಿಮಿಸಸ್ಸಲ್ಲಿ ಇಲ್ಲಿ ವಾಶ್ರೂಮ್ ಇದ್ದಿದ್ದರಿಂದ ಅಲ್ಲಿ ಬಿಟ್ಟಿದ್ರು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಆ್ಯಂಡ್ ಇಟ್ಸ್ ರಿಯಲಿ ಬ್ಯೂಟಿಫುಲ್. ಸೊ ಫುಲ್ ವೈಟ್ ಮತ್ತು ಏನು ವೈಟ್ ಅಂತ ಹೇಳಲ್ಲ, ಹಾಫ್ ವೈಟ್ ಅಂತಾನೆ, ಆ್ಯಂಡ್ ರೆಡ್. ಸೊ ಆ ಕಾಂಬಿನೇಷನಲ್ಲಿ ಫುಲ್ ಪ್ಯಾಲೇಸ್ ಇದೆ. ಆ್ಯಂಡ್ ಹಿಂದುಗಡೆ ಇದು ಜಾಗ ಫಾರ್ ಮ್ಯಾರೇಜಸ್ ಆ್ಯಂಡ್ ರಿಸೆಪ್ಷನ್ ಏನಾಗುತ್ತೆ ಅದಕ್ಕೆ. ಸೊ ಇಟ್ ಲುಕ್ಸ್ ರಿಯಲಿ ಬ್ಯೂಟಿಫುಲ್. ಸೊ ಅಲ್ಲಿ ನಾವು ನೋಡಿಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು, ಯಾಕಂದರೆ ಮತ್ತೆ ಯಾವಾಗ ಬರ್ತೀವೋ ಇಲ್ಲಿ ಅಂತ ಹೇಳಿ. ಸೊ ಈ ಪ್ಯಾಲೇಸ್ ಬಗ್ಗೆ ಹಂಗೆ ನೋಡ್ತಾ ಇದ್ದೆ ನಾನು. ಸೊ ಇಟ್ ವಾಸ್ ಬಿಲ್ಟ್ ಇನ್ 19th century ಅರೌಂಡ್ 1903 ಅಲ್ಲಿ ಇದನ್ನು ಅರ್ನಿ ಹಾಲ್ ಅಂತ ಹೇಳ್ಬಿಟ್ಟು ಜಾಗೀರ್ದಾರ್ಸ್ ಆಫ್ ಅರ್ನಿಗೆ, ಅಂದರೆ ತಮಿಳ್ನಾಡಲ್ಲಿ ಇದ್ದಿದ್ದಂಥ ಅರ್ನಿ ಅವರ ಡೈನೆಸ್ಟಿ ಅವರು ಇಲ್ಲಿ ಕಟ್ಟಿದರು. 19 acres ಆಫ್ ಲ್ಯಾಂಡ್ ಇದೆ ಇದು, ಆಲ್ಮೋಸ್ಟ್ ಎಲ್ಲ ಫುಲ್ ಪ್ರಾಪರ್ಟಿ. ಸೊ ಇದನ್ನು ಆಮೇಲೆ ಅಂದರೆ ನಮ್ಮ ಒಡೆಯರ್ಸ್ ಬಂದ ಮೇಲೆ ಅವರು ಇದನ್ನು ಅಕ್ವೈರ್ ಮಾಡಿಕೊಂಡ್ರು. ಸೊ ನಮ್ಮ ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರು ಈ ಮಹಲ್ನ ಆ್ಯಕ್ಚುಲಾಗಿ ನಮ್ಮ ಮಹಾರಾಜ ಜಯಚಾಮರಾಜ ಒಡೆಯರ್ ಅವ್ರಿಗೆ ಬಿಟ್ಟಿದ್ರು. ಯಾಕಂದರೆ ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದಿಸ್ ಪ್ಯಾಲೇಸ್. ಸೊ ಅವರ ಏನೋ ಒಂದು ಆರ್ಟ್ ಆ್ಯಂಡ್ ಮ್ಯೂಸಿಕ್ ಕಲಿಯೋ ಒಂದು ಆಸಕ್ತಿ ಇತ್ತು. ಅದಕ್ಕೆ ಈ ಇಲ್ಲಿರುವಂಥ ರೂಮ್ಗಳನ್ನೆಲ್ಲ ಅದ್ರ ಪ್ರಕಾರ ಮಾಡಿ ಇಲ್ಲೇ ಅವರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ವೆನ್ ಹಿ ವಾಸ್ ಚೈಲ್ಡ್. ಸೊ ಹಾಗಾಗಿ ಈ ಒಂದು ಏನು ಪ್ಯಾಲೇಸ್ ಇದೆ ಇದಕ್ಕೆ ಜೈ ಮಹಲ್ ಪ್ಯಾಲೇಸ್ ಅಂತ ಹೇಳಿ ಇದಕ್ಕೆ ಹೆಸರಿಟ್ರು. ಬಟ್ ಲೇಟರ್ ಇಟ್ ವಾಸ್ ಸೋಲ್ಡ್ 1950 ಇದನ್ನು ಗೋಂದಲ್ ರಾಯಲ್ ಫ್ಯಾಮಿಲಿಯವರು ತೊಗೊಂಡಿದ್ರು. ಸೊ ಇಟ್ ವಾಸ್ ಲೈಕ್ 1949 ಅವ್ರಿಗೆ ಕೊಟ್ಟಿದ್ದು. ಸೊ 1950 ದೇ ಸ್ಟಾರ್ಟೆಡ್ ಲೈಕ್ ಇದನ್ನು ಅವ್ರಿಗೆ ಹೆಂಗೆ ಬೇಕು ದೇ ಡಿಡ್ ಆಲ್ ದ ಆಲ್ಟ್ರೇಷನ್ಸ್. ಬಟ್ ಗ್ರ್ಯಾಜುಯಲ್ ಆಗಿ ಇದು ಮತ್ತು ಈಗ ಹೆರಿಟೇಜ್ ಸೆಂಟರ್ ಆಗಿದೆ. ಸೊ ಹೆರಿಟೇಜ್ ಪ್ಯಾಲೇಸ್ ಹೋಟೆಲ್ ಆಗಿದೆ. ಸೊ ಈಗ ಇಲ್ಲಿ ಮದುವೆಗಳು, ರಿಸೆಪ್ಷನು ಈ ಥರ ಎಲ್ಲ ಮಾಡ್ತಾರೆ. ಸೊ ಅಫಿಷಿಯಲ್ ಆಗಿ ಈ ಪ್ರಾಪರ್ಟಿನ ಹಾಲಾಗಿ, ಹೆರಿಟೇಜ್ ಹಾಲಾಗಿ ಫಾರ್ಮಲಿ ಇನಾಗ್ರೇಟ್ ಮಾಡಿದ್ದು May 22, 2005. ಸೊ ಅವಾಗ ಇದನ್ನು ಜೈ ಮಹಲ್ ಪ್ಯಾಲೇಸ್ ಅಂತ ಹೇಳ್ಬಿಟ್ಟು ಜೈ ಮಹಲ್ ಪ್ಯಾಲೇಸ್ ಹೋಟೆಲ್ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇನಾಗ್ರೇಟ್ ಮಾಡಿ ಇಟ್ ಈಸ್ ನೌ ಓಪನ್ ಫಾರ್ ಆಲ್ ದ
ಮ್ಯಾರೇಜಸ್ ಅಥವಾ ಏನೇ ಒಂದು ನೀವು ಇದು ಮಾಡಬೇಕು ಅಂತ ಇದ್ರು ಇಲ್ಲಿ ಬುಕ್ ಮಾಡ್ಕೊಂಡು ಮಾಡಬಹುದು. ಆ್ಯಂಡ್ ದಿಸ್ ಇಸ್ ದ ರೆಸ್ಟೋರೆಂಟ್. ಸೊ ಆ್ಯಕ್ಚುಲಿ ನೀವು ರೆಸ್ಟೋರೆಂಟಲ್ಲಿ ಹೋಗ್ಬಿಟ್ಟು ಇಫ್ ಯು ವಾಂಟ್ ಯು ಕ್ಯಾನ್ ಹ್ಯಾವ್ ದ ಲಂಚ್ ಡಿನ್ನರ್ ಆಲ್ ದೋ ಸ್ಟಫ್. ಸೊ ಪ್ಯಾಲೇಸಿಗೆ ಮಾತ್ರ ಎಂಟ್ರಿ ಇಲ್ಲ. ಇಫ್ ಯು ವಾಂಟ್ ಟು ಸ್ಟೇ ಇನ್ ಪ್ಯಾಲೇಸ್ ನೀವು ಅದನ್ನು ಬುಕ್ ಮಾಡಿಕೊಂಡೆ ಅಲ್ಲಿ ಸ್ಟೇ ಮಾಡಬೇಕು. ಸೊ ಆ್ಯಂಡ್ ನಾನು ಅದನ್ನು ಚೆಕ್ ಮಾಡಿ ನೋಡಿದೆ ಆ್ಯಂಡ್ ಇಟ್ ಈಸ್ ಬಿಟ್ ಕಾಸ್ಟ್ಲಿ ಓನ್ಲಿ ಪರ್ ನೈಟ್. ಇಟ್ ಈಸ್ ಸಮ್ವೇರ್ ಅರೌಂಡ್ ಬೇರೆ ಬೇರೆ ಸೈಟಲ್ಲಿ ಬೇರೆ ಬೇರೆ ರೇಟ್ಸ್ ಇದೆ, ಬಟ್ ಮಿನಿಮಮ್ ಇಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 3,500-4,000. ಬಟ್ ಇಫ್ ಯು ವಾಂಟ್ ಟು ರಿಯಲಿ ಎಂಜಾಯ್ ದ್ಯಾಟ್ ಯು ಕ್ಯಾನ್ ಜಸ್ಟ್ ಬುಕ್ ಇಟ್ ಆ್ಯಂಡ್ ಗೋ ದೇರ್ಸ್. ಇಲ್ಲ ಅಂದರೆ ಇಲ್ಲಿ ಬಂದು ನೀವು ಐ ಡೋಂಟ್ ನೋ ವೆದರ್ ಇಟ್ ಈಸ್ ಫಾರ್ ಪಬ್ಲಿಕ್ ಆರ್ ಯಾರು ಸ್ಟೇ ಮಾಡಿರ್ತಾರೋ ಅವ್ರಿಗೆ ಮಾತ್ರ ಅಂತ. ದ್ಯಾಟ್ ಯು ಕ್ಯಾನ್ ಗೂಗಲ್ ಆ್ಯಂಡ್ ಸಿ ಆ್ಯಕ್ಚುಲಿ. ಸೊ ಈಗ ನಾವು ಆ್ಯಕ್ಚುಲ್ ಕಾರಿ ಬಜಾರ್ಗೆ ಹೋಗ್ತಿದ್ದೀವಿ, ಕಾರಿಗರ್ ಬಜಾರ್ಗೆ. ಸೊ ಮಳೆ ಲೈಟಾಗಿ ಸ್ಟಾರ್ಟ್ ಆಯಿತು. ಸೊ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಇಟ್. ಸೊ ಇಲ್ಲೂ ಫುಲ್ ಪಾರ್ಕಿಂಗ್ ಎಲ್ಲ ಇದೆ ನೋಡಿ, ಸೂಪರಾಗಿ. ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಸೊ ಇಫ್ ಯು ವಾಂಟ್ ಟು ಬೈ ದೇರ್, ಸೊ ಇಲ್ಲಿ ಚೆಕ್ಕಿಂಗ್ ಮಾಡ್ತಾರೆ ಆ್ಯಂಡ್ ಒನ್ಸ್ ಯು ಆರ್ ಚೆಕ್ಡ್ ಒಳಗಡೆ ಹೋಗ್ಬೋದು. ಸೊ ಐ ವಿಲ್ ಶೋ ಯು ಏನಿದೆ ಕಾರಿಗರ್ ಬಜಾರಲ್ಲಿ ಆ್ಯಂಡ್ ಏನೇನು ಸಿಗುತ್ತೆ ಅಂತ ಹೇಳಿ. ಆ್ಯಂಡ್ ವಿಲ್ ಗೋ ಸ್ಟೆಪ್ ಬೈ ಸ್ಟೆಪ್, ಲೈಕ್ ಸ್ಟಾರ್ಟಿಂಗಿಂದ ಏನೇನಿದೆ ಅಂತ ನೋಡಿಕೊಂಡು ಹೋಗೋಣ. ಸೊ ಎಂಟ್ರಿ ಅಂತೂ ಸೂಪರ್ ಕಲರ್ಫುಲ್ ಆಗಿದೆ. ಆ್ಯಂಡ್ ಆ್ಯಸ್ ವಿ ಗೋ ಇನ್ ಬೇರೆ 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 ಅಂಗಡಿಗಳು ಸಿಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಶಾಪ್ಸ್, ಇನಿಷಿಯಲ್ ಶಾಪ್ಸ್. ಸೊ ತುಂಬಾ ಕ್ರೌಡೆಡ್ ಆಗಿತ್ತು, ಯಾಕಂದರೆ ಮೇ ಬಿ ಲಾಸ್ಟ್ ಡೇ ಅಂತಲೂ ಇರ್ಬೋದು, ರಜಾ ಅಂತಲೂ ಇರ್ಬೋದು. ಅದ್ರ ಜೊತೆ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಸೊ ಇಟ್ ವಾಸ್ ಲೈಕ್ ಬಿಟ್ ಮೆಸ್ಸಿ ಆ್ಯಂಡ್ ಬಿಟ್ ಕ್ರೌಡಿ. ಬಟ್ ಹಾಗೆ ನೋಡ್ಕೊತ ಹೋಗ್ತಾ ಇದ್ದೀವಿ ನಾವು ಏನೇನಿದೆ ಅಂತ. ಇದು ಫುಲ್ ಹ್ಯಾರಿ ಪಾಟರ್ ಟೀಮಲ್ಲಿ ಮಾಡಿರೋದು, ಪಂಪ್ಕಿನ್ ಇಫ್ ಯು ನೋ. ಆ್ಯಂಡ್ ದೀಸ್ ಆರ್ ದ ಹ್ಯಾರಿ ಪಾಟರ್ ಕ್ಯಾಪ್ಸ್. ಸೊ ಇದೆಲ್ಲ ವಾಲ್ ಹ್ಯಾಂಗರ್ಸು. So if you are a Harry Potter head, then you can be very happy to buy those. So ಅದಲ್ಲದೆ ಬೇರೆ ಬೇರೆ ಎಲ್ಲ ಆರ್ಟ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್, ಹ್ಯಾಂಡ್ಮೇಡ್. ಸೊ ನೋಡೋಕ್ಕೆ ನಾವು ತುಂಬ ಚೆನ್ನಾಗಿತ್ತು, ಬಟ್ ಎಷ್ಟು ಕನ್ಫ್ಯೂಸ್ ಆಗ್ತಿತ್ತು ಅಂದರೆ ಏನು ತೊಗೊಳೋದು ಏನು ಬಿಡೋದು ಅಂತ. ಬಟ್ ನನಗನ್ಸಿದ್ದು ಇಟ್ ವಾಸ್ ವೆರಿ ಕಾಸ್ಟ್ಲಿ ಟು ಬಿ ಆನೆಸ್ಟ್. ಯಾಕಂದರೆ ನಾನು ಡೈರೆಕ್ಟಾಗಿ ಡೆಲ್ಲಿಲೆಲ್ಲ ಹೋಗಿ ನೋಡಿದ್ದೀನಿ ಎಷ್ಟು ಚೀಪಾಗಿ ಸಿಗುತ್ತೆ. ಬಟ್ ಈ ಬ್ಯಾಂಗಲ್ಲೆಲ್ಲ ಅಲ್ಲಿ ಏನು 25, 30, 50 ಈ ಥರ ಗ್ಲಾಸ್ ಬ್ಯಾಂಗಲ್ಸ್ ಇದು. ಬಟ್ ಇಲ್ಲಿ ನಾನು ಇದನ್ನು 300 ರೂಪೀಸ್ ಕೊಟ್ಬಿಟ್ಟು ತೊಗೊಂಡೆ. ಬಿಕಾಸ್ ಏನೋ ಒಂದು ತೊಗೊಬೇಕು ಹೋಗಿದ್ದಕ್ಕೆ ಅನ್ನಿಸ್ತು. ಸೊ ದಟ್ ವಾಸ್ ದ ಥಿಂಗ್ ಐ ಬಾಟ್. ಅದಾದಮೇಲಿಂದ ನಮಗೆ ಏನೂ ಅಷ್ಟು ಅನ್ನಿಸ್ಲಿಲ್ಲ, ಯಾಕೆಂದರೆ ತುಂಬಾ ಆಪ್ಷನ್ಸ್ ಇತ್ತು ಆ್ಯಂಡ್ ತುಂಬಾ ಓವರ್ ಪ್ರೈಸ್ಡು ಇತ್ತು. ಐ ಅಂಡರ್ಸ್ಟ್ಯಾಂಡ್, ಯಾಕಂದರೆ ಅವರು ಸ್ಟಾಲ್ಸ್ ಹಾಕಿರ್ತಾರೆ, ಅದ್ರದ್ದು ಬಾಡಿಗೆ ಮತ್ತು ಅಲ್ಲಿರೋದು ಅದು ಇದು ಎಲ್ಲ. ಬಟ್ ವೆನ್ ಯು ನೋ ದ ವ್ಯಾಲ್ಯೂ ಆಫ್ ಥಿಂಗ್ ಯು ಕ್ಯಾನ್ ಪೇ ಪ್ರೈಸ್ ಆಫ್ ಇಟ್. ಸೊ ಬಟ್ ಓವರ್ ಆಲ್ ನಿಮಗೆ ಇಫ್ ಯು ಆರ್ ಪರ್ಟಿಕ್ಯುಲರ್ಲಿ ಲುಕಿಂಗ್ ಫಾರ್ ಗುಡ್ ಸ್ಟಫ್, ನೀವು ಮನೇನ ಡೆಕೋರೇಟ್ ಮಾಡೋಕ್ಕೆ ಈ ಥರ ಬಂದು, ಅಥವಾ ಪರ್ಟಿಕ್ಯುಲರ್ಲಿ ಇಫ್ ಯು ಆರ್ ಲುಕಿಂಗ್ ಫಾರ್ ಸಮ್ ಆರ್ಟ್, ದೆನ್ ಇಟ್ ಈಸ್ ಅ ವೆರಿ ಗುಡ್ ಪ್ಲೇಸ್. ನೋಡಿ ಇದು ಬೀಡ್ಸಿಂದು. ಸೊ ಈ ಥರ ಬೇರೆ ಬೇರೆ ಆರ್ಟ್ ಫಾರ್ಮ್ಸಿಂದು ಎಲ್ಲ ಸ್ಟಾಲ್ಸು ಇಲ್ಲಿತ್ತು. ಸೊ ಆಬ್ವಿಯಸ್ಲಿ ಹೂ ಆರ್ ವೆರಿ ಮಚ್ ಇನ್ ಟು ದ್ಯಾಟ್, ಅವರಿಗೆ ಇದು ತುಂಬಾ ಒಳ್ಳೆ ಪ್ಲೇಸು. ಬಟ್ ನಮ್ಮ ಮನೇಲಿ ಇಡೋಕ್ಕೆ ಜಾಗನೇ ಇಲ್ಲ. ಸೊ ಅಷ್ಟು ತೊಗೊಂಡು ಏನು ಮಾಡೋದು. ಆಬ್ವಿಯಸ್ಲಿ ಈಗಂತೂ ನಾನು ಆರ್ಟಿಫ್ಯಾಕ್ಟ್ಸ್ ಇವೆಲ್ಲ ತೊಗೊಳೋದೇ ಬಿಟ್ಬಿಟ್ಟಿದ್ದೀನಿ. ಸೊ ಐ ಆಮ್ ಮೋಸ್ಟ್ಲಿ ಇಂಟ್ರೆಸ್ಟೆಡ್ ಇನ್ ಔಟ್ಫಿಟ್ಸ್ ಅಥವಾ ಜ್ಯುವೆಲರೀಸ್ ಆ ಥರ ಏನಾದರೂ. ಸೊ ಇಲ್ಲಿ ಲೇಡೀಸು ತೊಗೋತಾ ಇದ್ದಿದ್ದು ರಶ್ ಎಲ್ಲ ನೋಡಿಬಿಟ್ಟು. ಆ್ಯಂಡ್ ಐ ಹ್ಯಾವ್ ಡೀಲರ್ಸ್, ನಾನು ಇದರಲ್ಲೂ ಹೋಲ್ಸೇಲ್ ಡೀಲರ್ಸ್ ಹತ್ರನೇ ಡೀಲ್ ಮಾಡೋದಿಲ್ಲ. ಐ ಫೆಲ್ಟ್ ಇಟ್ ಈಸ್ ಅಬೋವ್ ವಾಟ್ ಆ್ಯಕ್ಚುಲಿ ಯು ಕ್ಯಾನ್ ಪೇ. ಬಟ್ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಟು ಸಿ ವಾಟ್ ಆಲ್ ಯು ಕ್ಯಾನ್ ಗೆಟ್, ಇಟ್ಸ್ ಎ ವೆರಿ ನೈಸ್ ಪ್ಲೇಸ್ ಟು ಶೋ ಯುವರ್ ಕಿಡ್ಸ್ ಆಲ್ಸೋ. ನೋಡಿ ಇದೆಲ್ಲ ಆಮ್ ಪಾಪಡ್ಗೆ ಇಲ್ಲಿ ಆ್ಯಕ್ಚುಲಿ 1,200 ರೂಪೀಸ್ ಹೇಳಿದರು. ಆ್ಯಂಡ್ ಓವರ್ ದ ಪ್ರೈಸ್. ಈಗ ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಇದು ತುಂಬಾ ಜಾಸ್ತಿ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ನೀವು ಒಂದು ಏನು ಕುರ್ಕುರೆ ಥರ ಚಕ್ಲಿ ಬರುತ್ತೆ, ಅದನ್ನು ಅಲ್ಲಿ 500 ರೂಪೀಸ್ ಹೇಳ್ತಾ ಇದ್ದ. ಸೊ ವಿ ಡಿಸೈಡೆಡ್ ಏನು ತೊಗೊಳೋದು ಬೇಡ, ಬೆಟರ್ ವಿಲ್ ಸಿ ಆ್ಯಂಡ್ ಗೋ ಅಂತ ಹೇಳಿ. ಬಟ್ ಓವರ್ ಆಲ್ ಇಟ್ ವಾಸ್ ಅ ವೆರಿ ನೈಸ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಕ್ರಾಫ್ಟ್ ಬಜಾರ್. ಸೊ ಎಸ್, ಇಫ್ ಯು ಆರ್ ಲುಕಿಂಗ್ ಫಾರ್ ಪರ್ಟಿಕ್ಯುಲರ್ ಥಿಂಗ್ಸ್, ದಿಸ್ ಇಸ್ ದ ಬೆಸ್ಟ್. ಹೋಗಲಿ ಆಯಿತು. ಆಮೇಲೆ ಲಾಸ್ಟಲ್ಲಿ ಸಿಗುತ್ತೆ.
ಮೇಬಿ ಬಿದ್ದರೆ ವೈಕುಂಠ. ಬೆಳೆ ನೆನ್ನೆ ಆಯ್ತಲ್ಲ ಅದಾಗುತ್ತೆ ಅಷ್ಟೇ. 2 ದಿವಸನೂ ನಮಗೆ ಕಿಚನ್ ಕೊಡಿಸ್ತೀಯಾ?
ಹಾಕೊಳ್ಳೋದಕ್ಕೆ ಕಾಂಪ್ಲಿಮೆಂಟಾಗಿ ಚೆನ್ನಾಗಿ ಮ್ಯಾಚ್ ಆಗ್ತದೆ. ಆರ್ಟಿಸನ್ಸ್ ಏನು ಒಂದು ಸೇಲ್ ಆಗ್ತಾರೆ ದಟ್ ಇಸ್ ದ ಬೆಸ್ಟ್. ಸೊ ಯು ಕ್ಯಾನ್ ಅಫೋರ್ಡ್ ಆ್ಯಂಡ್ ಯು ವಿಲ್ ನೀಡ್ ವಾಟ್ ಯು ವಾಂಟ್ ಪರ್ಟಿಕ್ಯುಲರ್ಲಿ ಇನ್ ಬ್ಯಾಂಗ್ಳೂರ್ ಏನು ಬೇಕಾಗುತ್ತೆ ಅದು. ಯಾಕಂದರೆ ತುಂಬ ರಿಚ್ ಇರೋರಿಗೆ ಆಲ್ ದೀಸ್ ಆರ್ ಗುಡ್, ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಜಾಗನೇ ಇರಲ್ಲ. ಸೊ ಅಂಥದ್ದೆಲ್ಲ ತೊಗೊಂಡು ಏನು ಮಾಡೋದು. ಸೊ ಓವರ್ ಆಲ್ ಇಫ್ ಯು ಹ್ಯಾವ್ ಮಿಸ್ಡ್ ನೆಕ್ಸ್ಟ್ ಇಯರ್ ಖಂಡಿತ